ಕಳೆದ ವಾರ ಕಿರುತೆರೆಯ ನಟಿ ಪವಿತ್ರ ಜೈರಾಮ್ ಆಕ್ಸಿಡೆಂಟ್ ನಲ್ಲಿ ಸಾವನ್ನಪ್ಪಿದ್ರು. ಅದರ ಬೆನ್ನಲ್ಲೇ ಅವರ ಆತ್ಮೀಯ ಸ್ನೇಹಿತ ನಟ ಚಂದ್ರಕಾಂತ್ ಕೂಡ ಸುಸೈಡ್ ಮಾಡ್ಕೊಂಡಿರೋದು ಈಗ ಹಲವು ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ನಟಿ ಪವಿತ್ರ ಜೈರಾಮ್ ಸ್ನೇಹಿತ ನಟ ಚಂದ್ರಕಾಂತ್ ಸುಸೈಡ್ ಹಿನ್ನೆಲೆಯಲ್ಲಿ ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ಪವಿತ್ರ ಪುತ್ರ ಪ್ರಜ್ವಲ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಮ್ಮ ಮತ್ತು ಚಂದ್ರು ಇಬ್ರು ಕೂಡ ಉತ್ತಮ ಸ್ನೇಹಿತರಾಗಿದ್ರು. ಕೆಲವು ಇಂಟರ್ವ್ಯೂಗಳಲ್ಲಿ ಈಗ ಅವರಿಬ್ರು ಮದುವೆ ಆಗೋಕೆ ತೀರ್ಮಾನ ಮಾಡಿದ್ರು ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಅಷ್ಟೊಂದು ಮಾತುಕತೆ ಅವ್ರ ಮಧ್ಯೆ ನಡೆದಿರಲಿಲ್ಲ. ನಮಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಹೈದರಾಬಾದ್ನಲ್ಲಿ ನಮ್ಗೆ ಹತ್ರ ಇದ್ದಿದ್ದು ಅವರೊಬ್ರೆ ಹೇಗಂತ ಪಬ್ಲಿಕ್ ಟಿವಿಗೆ ನಟಿ ಪವಿತ್ರ ಜೈರಾಮ್ ಪುತ್ರ ಪ್ರಜ್ವಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಇವರಿಬ್ಬರ ನಡುವೆ ಅಂದ್ರೆ ಇಬ್ರು ಕೂಡ ಲಿವಿಂಗ್ ಟುಗೆದರ್ ನಲ್ಲಿದ್ರು, ಅನಂತರ ಮದುವೆ ಆಗ್ತಾರೆ ಕೆಲ ದಿನಗಳ ನಂತರ ಅನ್ನುವಂತಹ ಮಾತುಕತೆಗಳು ಓಡಾಡ್ತಾ ಇತ್ತು. ಇವೆಲ್ಲವೂ ಅಂತೆ ಕಂತೆಗಳ ನಡುವೆ ಈಗ ಪವಿತ್ರ ಜೈರಾಮ್ ಮಗ ಮತ್ತು ಮಗಳು ಇಬ್ರು ಕೂಡ ಅಂಥದ್ದೇನೂ ಇರಲಿಲ್ಲ ಅವರಿಬ್ಬರ ನಡುವೆ. ಇಬ್ರು ಕೂಡ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ, ಸಹಾಯಕ್ಕೆಲ್ಲ ಬರ್ತಾ ಇದ್ರು ಅಂತ ಹೇಳಿದ್ದಾರೆ. ಅಂದರೆ ಅಣ್ಣ ಇಂಡಸ್ಟ್ರಿ ಅಂತ ಬಂದಾಗ ನಿಮಗೂ ಗೊತ್ತು, ಈಗ ನಾನು ಇಂಡಸ್ಟ್ರಿಗೆ ಬಂದ್ರೂ ಈಗ ನನ್ನ ಜೊತೆ ಯಾರಾದರೂ ಒಬ್ಬರು ಇದ್ದಾರೆ ಅಂದರೆ ಫಸ್ಟ್ ಉಟ್ಕೊಳ್ಳೋದೇ ಆ ಥರ ರೂಮರ್ಸು. ಅಂದರೆ ಅವರು ಎಂಥ ಫ್ರೆಂಡ್ಸು, ಎಷ್ಟು ಬೆಸ್ಟ್ ಫ್ರೆಂಡ್ಸು ಅನ್ನೋದು ಇಂಡಸ್ಟ್ರಿಗೂ ಗೊತ್ತು, ನಮಗೂ ಗೊತ್ತು. ಅಂದರೆ ಅವ್ರ ಫ್ಯಾಮಿಲಿಯವರು ಅವರು ಕಳ್ಕೊಂಡಿದ್ದಾರೆ. ಅಂದರೆ ಅವ್ರ ಒಡನಾಟ ಹೇಗಿತ್ತು ಅಂತ ನಾವು ನೋಡಿದ್ದೀವಿ. ಅಷ್ಟೇ, ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರು. ಅಂದರೆ ಅವರು ಇಂಟರ್ವ್ಯೂವಲ್ಲಿ ಹೇಳ್ಕೊಂಡ್ರು, ನಾನು ನೋಡಿದೆ ಮದುವೆ ಆಗೋ ಪ್ಲ್ಯಾನ್ಸ್ ಇತ್ತು ಅದು ಇದು ಅಂತ. ಬಟ್ ಅಷ್ಟೊಂದು ಮಾತುಕತೆ ಅಂತೂ ಆಗಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ ಅಷ್ಟೊಂದು. ದೇವರ್ ಬೆಸ್ಟ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಸ್ ಆಗಿದ್ದರು ಅಷ್ಟೇ. ಈಗ ನಮಗೆ ಆ್ಯಕ್ಚುಲಿ ಯಾವುದು ಕಾಲ್ಸು ಬರಲಿಲ್ಲ ಅದ್ರ ಬಗ್ಗೆ. ನಮಗೂ ಶಾಕಿಂಗು, ನಾವು ನ್ಯೂಸಲ್ಲಿ ನೋಡಿದ್ಮೇಲೆ ನಮಗೂ ಗೊತ್ತಾಗಿದ್ದು. ಯಾಕಂದ್ರೆ ನಾವು ಇಲ್ಲಿ ಕಾರ್ಯ ಟೆನ್ಷನಲ್ಲಿದ್ವಿ. ನಮಗೆ ಆ ವಿಷಯ ಗೊತ್ತಾದ ತಕ್ಷಣ ಇನ್ನೂ ಬೇಜಾರಾಗೋಯಿತು. ಯಾಕಂದರೆ ಹೈದರಾಬಾದಲ್ಲಿ ಅಂದರೆ ಅಷ್ಟು ಹತ್ರದಲ್ಲಿದ್ದವರು ಅವರೇ, ಅವರು ಆಗ ಮಾಡಿಕೊಂಡ್ರು ಅಂತ ಗೊತ್ತಾದಾಗ ತುಂಬ ಬೇಜಾರಾಯಿತು. ಬಟ್ ನಾವು ಹೋಗಬೇಕಿತ್ತು, ಬಟ್ ಇಲ್ಲಿ ಕಾರ್ಯ ಇದರಿಂದ ನಮಗೂ ಕಷ್ಟ ಆಯಿತು, ಹೋಗೋಕ್ಕೂ ಆಗಲಿಲ್ಲ. ಇಲ್ಲ, ಅವರು ಗಂಡ ಹೆಂಡತಿಗಿಂತ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ದರು. ಯಾಕಂದರೆ ಊರವ್ರಿಗೆ ಎಲ್ಲರಿಗೂ ಗೊತ್ತು. ಈಗ ನಾವು ನೋಡಿದೆ ತೆಲುಗಲ್ಲಿ ಏನೇನೋ ಟಾರ್ಚರ್ ಕೊಟ್ಟಿದ್ದಾರೆ, ಅದು ಇದು ಎಂತ ಅಲ್ಲ, ಅದು ಯಾವುದು ಸತ್ಯ ಅಲ್ಲ. ನಾನೇ ಹೇಳ್ತೀನಲ್ಲ, ಊರಿನವ್ರನ್ನ ಕೇಳಿ, ಅವ್ರು ನೋಡಿದ್ದಾರೆ ಎಲ್ಲ, ಅವ್ರ ಬಾಂಧವ್ಯ ಹೆಂಗಿತ್ತು, ಒಡನಾಟ ಹೇಗಿತ್ತು ಅನ್ನೋಂಥ ಊರು ಹೇಳುತ್ತೆ. ಹೌದು, ಯಾಕಂದರೆ ನಮಗೂ ಯಾರೂ ಫೋನ್ ಮಾಡಿಲ್ಲ, ನಮಗೂ ಯಾವುದೇ ಕಾಲ್ಸು ಬರಲಿಲ್ಲ. ನಾವು ಇಲ್ಲಿ ಕಾರ್ಯದಲ್ಲಿ ಬ್ಯುಸಿ ಇದ್ವಿ. ನಾವು ಕಾರ್ಯ ಮಾಡಬೇಕಿದ್ರೆ ಸಡನ್ನಾಗಿ ನ್ಯೂಸು ನಾವು ನೋಡಿಲ್ಲ, ಯಾರು ನ್ಯೂಸ್ ನೋಡಿ ಕಾಲ್ ಮಾಡಿ ಇದೇನು ಹೀಗಾಗಿದೆ ಅಂದರು. ನಮಗೂ ನಮಗಾಗಲಿ, ನಾನು ಡೈರೆಕ್ಟು ವಾಚ್ಮ್ಯಾನ್ಗೆ ಕಾಲ್ ಮಾಡಿದೆ. ಅವರು ಕಾಲ್ ಮಾಡಿದಾಗ ಹೀಗಾಗಿದೆ ಅಂತ ಹೇಳಿದಾಗಲೇ ಗೊತ್ತಾಗಿದ್ದು ನಮಗೆ. ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗಿದ್ದು. ಇಂಡಸ್ಟ್ರಿಯವರೆಲ್ಲ ತುಂಬ ಸಪೋರ್ಟ್ ಮಾಡಿದರು. ಅದೇ ಥರನೇ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಏನೇ ಜಗಳ ಇರಲಿ, ಬೆಸ್ಟ್ ಫ್ರೆಂಡ್ಸ್ ಅಂದಮೇಲೆ ಇದ್ದೇ ಇರುತ್ತೆ, ಜಗಳನೂ ಇರುತ್ತೆ, ಖುಷಿನೂ ಇರುತ್ತೆ. ಎಲ್ಲ ಚೆನ್ನಾಗೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದರು. ಹೆಲ್ಪ್ ಅಂದರೆ ಇಬ್ಬರು ಮಾಡ್ತಿದ್ರು ಹೆಲ್ಪ್. ಅಂದರೆ ಅವ್ರಿಗೇನಾದರೂ ಹೆಲ್ಪ್ ಬೇಕು ಅಂದರೆ ಅಮ್ಮನೇ ನಿಂತ್ಕೋತಿದ್ರು. ಮತ್ತು ನಮಗೇನಾದರೂ ಹೆಲ್ಪ್, ಸಣ್ಣ ಪುಟ್ಟ ಹೆಲ್ಪ್ ಬೇಕು ಅಂದ್ರೆ ಅವರು ನಿಂತು ಮಾಡಿಕೊಡ್ತಿದ್ರು. ಆ ಥರದ್ರಲ್ಲಿ ಏನಿಲ್ಲ. ಹಿ ವಾಸ್ ಎ ಗುಡ್ ಸಪೋರ್ಟ್ ಆ್ಯಕ್ಚುಲಿ. ಅಂದರೆ ಹೌದು, ಯಾಕಂದರೆ ಅವರು ಅದೇ ಸ್ಪಾಟಲ್ಲಿದ್ರಲ್ಲ, ಅವರು ಶಾಕಲ್ಲೇ ಇದ್ದರು, ಇನ್ನೂ ಆ ಶಾಕಲ್ಲೇ ಇದ್ದರು. ಅವರು ಆ ದುಃಖದಲ್ಲೇ ಇದ್ದರು. ಅದೇನು ಗೊತ್ತಿಲ್ಲ, ಯಾಕಂದರೆ ಎಲ್ಲರೂ ಕಾಲಿಗೆ ಟ್ರೈ ಮಾಡಿದ್ರು ಅವತ್ತು. ತುಂಬ ಜನ ಕಾಲ್ಸ್ ನಾನು ಕಾಲ್ ಮಾಡಿದೆ ಅವತ್ತು ಮಾರ್ನಿಂಗು, ಹೇಗಿದ್ದೀರಾ, ತಿಂದ್ರಾ, ಹಾಸ್ಪಿಟಲ್ಗೆ ಹೋಗಿದ್ದೀರಾ ಕೇಳೋಕ್ಕೆ ಅಂತಲೇ ಕಾಲ್ ಮಾಡಿದೆ. ಯಾರು ಕಾಲು ರಿಸೀವ್ ಮಾಡಿಲ್ಲ. ಅವತ್ತು ಅಂತ್ಯಕ್ರಿಯೆ ಆದ ಬಳಿಕವಾಗಿ ನಿಮ್ಮ ಜೊತೆ ಏನಾದರೂ ಮಾತಾಡ್ಬಿಟ್ಟು ಹೋದ್ರ ಚಂದು? ಹೌದು, ನಮ್ಮ ಜೊತೆನೇ ಇದ್ರು. ಯಾಕಂದರೆ ಅವರು ಹೇಳಿದ್ದು ಒಂದೇ ಮಾತು, ಯಾಕೆ ಹೈದರಾಬಾದಲ್ಲಿ ಯಾರೂ ಇಲ್ಲ ಅಂದರೂ ನಾನಿದ್ದೀನಿ, ಏನೇ ಇದ್ದರೂ ನಾನಿರ್ತೀನಿ ಅನ್ನೋ ಒಂದು ಮಾತು, ಒಂದು ಸಪೋರ್ಟಾಗಿ ಒಂದು ಮಾತು ಹೇಳಿಬಿಟ್ಟು ಅವತ್ತು ಹೊರಟರು ಅವರು. ಅದಾದಮೇಲೆ 2-3 ದಿನ ಆದಮೇಲೆ ಚೆನ್ನಾಗೇ ಇದು ಮಾಡಿದರು. ಹಾಸ್ಪಿಟಲ್ಗೆ ಹೋಗಿದ್ದೆ, ತಿಂದೆ, ಅದ್ರ ಬಗ್ಗೆ ಚೆನ್ನಾಗೇ ಇದ್ದರು. ಈ ಥರ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ.